ಹಸಿ ಕಡಲೆ ನೆನೆಸಿದ್ದೀನಿ, ಬಾಳೆಕಾಯಿ ಹುಳಿ ಮಾಡೋಣ ಅಂತ. ಇವಾಗ ಕುಕ್ಕರಲ್ಲಿ ಕೂಗಿಸ್ತೀನಿ. ರಾತ್ರಿ ನೆನೆಸಿದೆ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. 7 ಲೋಟ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಬ್ಬಟ್ಟಿಗೆ. ಇನ್ನು ಅರ್ಧ ಹಾಕ್ತಾಯಿದ್ದೀನಿ. ಬಾಳೆಕಾಯಿ ನುಳ್ಳಿಗೆ ಖಾರ ಹಾಕಿದ್ದೀನಿ, ಬೇಯ್ತಾ ಇದೆ. ಕಾಯಿ ಕಡಲೆ ರುಬ್ಬಿರೋದು ಹಾಕ್ತಾಯಿದ್ದೀನಿ. ಬಿನ್ನಿಸ್ ಪಲ್ಯಕ್ಕೆ ಹೆಸರು ಕಾಳು ಬೇಯಿಸಬೇಕು. ಸ್ವಲ್ಪ ನೀರು ಹಾಕಿದ್ದೀನಿ. ಹೆಸರು ಕಾಳನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಪಲ್ಯಕ್ಕೆ ಬಿನ್ನಿಸ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಇದೆ ಹೆಸರು ಕಾಳು ಹಾಕ್ತೀನಿ. ಹೆಸರು ಕಾಳು ಬೆಂದಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಬಿನ್ನಿಸ್ ಪಲ್ಯಕ್ಕೆ ಉಪ್ಪು ಹಾಕಿದ್ದೀನಿ, ಅದರಿಂದ ಕಾಳಿಗೂ ಸ್ವಲ್ಪ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, 2 ಸಿಗ್ಲು ಬೆಳ್ಳುಳ್ಳಿ, ಒಂದು ಚೂರು ಶುಂಠಿ ಹಾಕಿದ್ದೀನಿ. ಪಾಯಸಕ್ಕೆ ಸ್ವಲ್ಪ ಅಕ್ಕಿ ಹುರಿತಾ ಇದ್ದೀನಿ. ಅಕ್ಕಿ ನೋಡಿ ಎಷ್ಟು ಕೆಂಪಿಗಿರಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕಿ ನೆನೆಸ್ತೀನಿ. ಪಾಯಸಕ್ಕೆ 1 ಲೋಟ ನೀರು ಹಾಕ್ತಾಯಿದ್ದೀನಿ. ಪಾಯಸಕ್ಕೆ 3 ಹಂಚು ಬೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಬೆಲ್ಲ ಚಚ್ಚಿದ್ದೀನಿ. ಪಾಯಸ ಕಡಲೆಬೇಳೆನ ನೀರು ಹಾಕಿ ನೀಟಾಗಿ 1-2 ಸಾರಿ ತೊಳಿಬೇಕು ಒಬ್ಬಟ್ಟಿಗೆ. ಈಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. 2 ವಿಸಲ್ ಕೂಗಿಸ್ತೀನಿ. ಕಡಲೆಬೇಳೆ ಬೆಂದಿದೆ, ನೀರೆಲ್ಲ ಬಸ್ತು, ಬೆಲ್ಲ ಚಚ್ಚಿ ಹಾಕಿದ್ದೀನಿ. ಸ್ವಲ್ಪ ಪಾಕ ಮಾಡ್ತೀನಿ. ಚಿಕ್ಕ ಜಾರಲ್ಲಿ ಗ್ರೈಂಡ್ ಮಾಡಿದ್ದೀನಿ ನೋಡಿ, ನುಣ್ಣಗಿದೆ. ಮೈದಾನ ಜರಡಿ ಹಾಕ್ತಾಯಿದ್ದೀನಿ. ಒಬ್ಬಟ್ಟಿಗೆ ಹೂರಣ ಕಲಿಸ್ಬೇಕು. ಹೂರಣ ಕಲಿಸ್ಕೊತಾ ಇದ್ದೀನಿ. ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ಆಯಿಲ್ ಹಾಕ್ತಾಯಿದ್ದೀನಿ. ಬಾ ಲೈಟ್ ಏನು ಬೇಕಾಗಿಲ್ಲ ಅಲ್ವೇನೆ. ಬಟ್ಟು ತುಂಬಾ ಸಾಫ್ಟಾಗಿ ಬಂದಿದೆ. ಸ್ವಲ್ಪ ಊಟ ಮಾಡ್ತಾ ಏನಮ್ಮ ಮೊಸರು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.